ಕಚೇರಿ ಅಂತ ಕಾಂಗ್ರೆಸ್ ಕಾರ್ಯಕರ್ತರಿಂದಲೇ ಕಿಚ್ಚು. ಕೆಪಿಸಿಸಿ ಕಚೇರಿಯ ಎದುರು ಕಿಚ್ಚು ಹೊತ್ತಿಸಿರುವಂತ ಕಾಂಗ್ರೆಸ್ನ ಕಾರ್ಯಕರ್ತರು ತಮ್ಮ ನಾಯಕರಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೆ ಕೆಂಡಾಮಂಡಲರಾಗಿದ್ದಾರೆ. ದಿನೇಶ್ ಗುಂಡೂರಾವ್ ಬೆಂಬಲಿಗರಿಂದ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ತಮ್ಮ ನಾಯಕನಿಗೆ ಸಚಿವ ಸ್ಥಾನ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಕೆಪಿಸಿಸಿ ಕಚೇರಿ ಎದುರುಗಡೆ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಈ ಹಿಂದೆ ಎಲ್ಲ ನಾವು ಗಮನಿಸ್ತಾ ಇದ್ವಿ, ಬೇರೆ ಪಕ್ಷದವ್ರು ಬಂದು ಪ್ರತಿಭಟನೆ ಮಾಡ್ತಾ ಇದ್ರು, ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ರು. ಆದ್ರೀಗ ಕಾಂಗ್ರೆಸ್ನ ಕಾರ್ಯಕರ್ತರೇ ಕಾಂಗ್ರೆಸ್ ಕಚೇರಿಯ ಎದುರುಗಡೆ ಕೆಪಿಸಿಸಿ ಕಚೇರಿ ಎದುರಿಗೆ ಪ್ರತಿಭಟನೆ ಮಾಡ್ತಿದ್ದಾರೆ. ದಿನೇಶ್ ಗುಂಡೂರಾವ್ ಅವರಿಗೆ ಸಚಿವ ಸ್ಥಾನ ಕೊಡ್ಲೇಬೇಕು ಅಂತ ಪಟ್ಟು ಹಿಡಿದಿರುವಂತ ಬೆಂಬಲಿಗರು, ನಮಗ್ ನ್ಯಾಯ ಬೇಕು ಅಂತೇಳಿ ದಿನೇಶ್ ಪರವಾಗಿ ಕಾರ್ಯಕರ್ತರು ಈಗ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ನಾಯಕನಿಗೆ ಯಾಕೆ ಸಚಿವ ಸ್ಥಾನ ಕೊಟ್ಟಿಲ್ಲ, ಸಚಿವ ಸ್ಥಾನ ಕೊಡ್ಲೇಬೇಕು ಅಂತೇಳಿ ಪಟ್ಟು ಹಿಡಿದಿರುವಂತ ದಿನೇಶ್ ಗುಂಡೂರಾವ್ ಅವರ ಬೆಂಬಲಿಗರು ಹಾಗೂ ಅಭಿಮಾನಿಗಳು. ಬೆಳಗ್ಗೆಯಷ್ಟೇ ನಾವು ಗಮನಿಸಿದ್ವಿ, ದಿನೇಶ್ ಗುಂಡೂರಾವ್ ಅವರು ಕೂಡ ಅಸಮಾಧಾನ ವ್ಯಕ್ತಪಡಿಸಿದ್ರು. ಬಟ್ ಅವ್ರು ಏನ್ ಹೇಳಿದ್ರು ಅಂದ್ರೆ, ನನಗೆ ಸಚಿವ ಸ್ಥಾನ ಸಿಗದೆ ಇರೋದು ಬೇಜಾರಾಗಿರೋದು, ನೋವಾಗಿರೋದಲ್ಲ, ಅದ್ರ ಬದಲಿಗೆ ಯಾಕೆ ಸಚಿವ ಸ್ಥಾನ ಕೊಡ್ಲಿಲ್ಲ, ಅದನ್ನ ಕಾರಣ ಹೇಳ್ಬೇಕಾಗಿತ್ತು, ಹೇಳಿಲ್ಲ, ಅದಕ್ಕೋಸ್ಕರ ನನಗೆ ತುಂಬಾ ನೋವಾಗಿದೆ ಅಂತ ದಿನೇಶ್ ಗುಂಡೂರಾವ್ ಹೇಳಿದ್ರು. ಅದರ ಬೆನ್ನಲ್ಲೇ ಈಗ ಅವರ ಬೆಂಬಲಿಗರು ಅಭಿಮಾನಿಗಳು ನೋಡಿ ಕೆಪಿಸಿಸಿ ಕಚೇರಿ ಎದುರು ಪೋಸ್ಟರ್ ಹಿಡಿದು ನಮ್ಗೆ ಅನ್ಯಾಯ ಆಗಿದೆ, ನಮ್ಮ ನಾಯಕನಿಗೆ ಅನ್ಯಾಯ ಆಗಿದೆ, ಅವರಿಗೆ ಸಚಿವ ಸ್ಥಾನ ಕೊಡ್ಲೇಬೇಕಿತ್ತು, ಕೊಡಿ ಅಂತ ಬೆಂಬಲಿಗರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ದಿನೇಶ್ ಗುಂಡೂರಾವ್ ಕೂಡ ಹೇಳ್ತಾ ಇದ್ರು, ನಮ್ಮ ಸಮುದಾಯವನ್ನ ಹೊರಗಿಟ್ಟು ಸಚಿವ ಸಂಪುಟ ರಚನೆ ಮಾಡಲಾಗಿದೆ, ನಮ್ಮ ಸಮುದಾಯದವ್ರು ಒಬ್ರಿಗೂ ಕೂಡ ಸಚಿವ ಸ್ಥಾನವನ್ನ ಕೊಟ್ಟಿಲ್ಲ, ಬ್ರಾಹ್ಮಣರೇ ಇಲ್ಲದಂತ ಒಂದು ಸಚಿವ ಸಂಪುಟ ಇದೆ, ಮೊದಲ ಬಾರಿಗೆ ರಚನೆ ಆಗಿರೋದು ಅಂತ ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ನಾನು ಪಕ್ಷದ ಶಿಸ್ತಿನ ಸಿಪಾಯಿ ಆಗಿದ್ದೆ, ಏನು ಕಾರಣ ಹೇಳಿದೆ, ಯಾಕೆ ನನಗೆ ಸಚಿವ ಸ್ಥಾನ ಕೊಡ್ಲಿಲ್ಲ, ಆ ಕಾರಣ ಹೇಳದೇ ಇರೋದೇ ನನ್ನ ಮನಸ್ಸಿಗೆ ಬೇಜಾರಾಗಿದೆ ಅಂತ ಹೇಳಿದ್ರು. ಅದರ ಬೆನ್ನಲ್ಲೇ ಈಗ ಬೆಂಬಲಿಗರು, ಕಾರ್ಯಕರ್ತರು, ಅವರ ಅಭಿಮಾನಿಗಳೇನಿದ್ದಾರೆ ಕೆಪಿಸಿಸಿ ಕಚೇರಿ ಎದುರು ಸರ್ಕಾರದ ವಿರುದ್ಧ ಘೋಷಣೆ ಕೂಗ್ತಾ ತಮ್ಮ ನಾಯಕನಿಗೆ ಸಚಿವ ಸ್ಥಾನ ಸಿಗಬೇಕು ಅಂತೇಳಿ ಪಟ್ಟು ಹಿಡಿದಿರುವಂತ ದೃಶ್ಯಾವಳಿಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಅದೇನೇ ಆದ್ರೂ ಈ ಬಾರಿಯ ಸಚಿವ ಸಂಪುಟ ಸಾಕಷ್ಟು ಅನುಮಾನಗಳು, ಗೊಂದಲಗಳು, ಗಲಾಟೆ, ಪ್ರತಿಭಟನೆಗಳಿಗೆ ಎಡೆ ಮಾಡಿಕೊಟ್ಟಿದ್ದಂತೂ ಸುಳ್ಳಲ್ಲ.
ನಿನ್ನೆ ಯಾವಾಗ ಪಟ್ಟಿ ರಿಲೀಸ್ ಆಯಿತು ಆಗಿನಿಂದಲೂ ಒಂಥರ ಅಸಮಾಧಾನ. ಬದಲಾವಣೆ ಆಯಿತು, ಸಚಿವ ಸಂಪುಟ ರಚನೆ ಆಯಿತು, ಪ್ರಮಾಣ ವಚನ ಸ್ವೀಕಾರವೂ ಆಗೋಗಿದೆ. ಆದರೆ ಅಸಮಾಧಾನ ಭುಗಿಲೇಳ್ತಾನೆ ಇದೆ.